ಇವತ್ತು ನೋಡಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ಬೇಕಾರೆ ಸರ್ಕಾರ ಇರೋದು ಕಾಂಗ್ರೆಸ್, ಅಧಿಕಾರಿಗಳು ಅವರ ಅಡಿಯಲ್ಲಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರೋರು ಯಾರು? ಇದೇ ಸರ್ಕಾರದ ಅಡಿಯಲ್ಲಿ ಇರುವಂತ ಎಲ್ಲ ರಿಟರ್ನಿಂಗ್ ಆಫೀಸರೇ. ಮತದಾರ ಪಟ್ಟಿ ನೋಂದಾಯಿಸೋರು ಯಾರು? ಇವರ ಅಡಿಯಲ್ಲಿ ಇರೋರೆ. ಸಾಕ್ಷಿ ಯಾರ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ? ರಾಹುಲ್ ಗಾಂಧಿ ಹತ್ರ ಇದೆ ಅಂತ. ಇಲ್ಲಿ ಆಡಳಿತ ಮಾಡ್ತಿರೋರು ಮುಖ್ಯಮಂತ್ರಿ ಯಾರು? ಕೆಪಿಸಿಸಿ ಅಧ್ಯಕ್ಷರು ಯಾರು? ಇವ್ರ ಹತ್ರ ಸಾಕ್ಷಿ ಇರ್ಲಿಲ್ವಾ? ಅದಕ್ಕೆ ರಾಹುಲ್ ಗಾಂಧಿನೇ ಬೇಕು. ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ ಯಾವಾಗ ನಡೀತಿರಲ್ಲ ಆಗ ಬೇಕು, ಪಾರ್ಲಿಮೆಂಟ್ ನಡೆಸಬೇಕು, ನಮ್ ಮಾತಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಿರ್ತಾರೆ. ಇವತ್ತು ಯಾಕೆ ಇದನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತಾಪ ಮಾಡಿಲ್ಲ? ಏನ್ ಈ ಮತದಾರರ ಪಟ್ಟಿಯಲ್ಲಿ ಗೊಂದಲ ಇದೆ, ನಕಲು ಇದೆ ಅಂತ ಏನ್ ಹೊರಗೆ ಹೇಳ್ತಿದಾರೋ ಈ ವಿಚಾರವನ್ನ ಪಾರ್ಲಿಮೆಂಟ್ ನಲ್ಲೇ ಪ್ರಸ್ತಾಪ ಮಾಡಬಹುದಿತ್ತು, ಮಾಡ್ತಿಲ್ಲ. ಆದ್ರೆ ಇವತ್ತು ಬರೀ ರಾಜಕೀಯ ಪ್ರೇರಿತವಾಗಿ ಎಲೆಕ್ಷನ್ ಕಮಿಷನ್ ಮೇಲೆ ಮಸಿ ಬಳಿಬೇಕು ಅಥವಾ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಕಾಂಗ್ರೆಸ್ ವರಿಷ್ಠರು, ವಿಶೇಷವಾಗಿ ರಾಹುಲ್ ಗಾಂಧಿಯವರು ಮತ್ತು ಸಿದ್ದರಾಮಯ್ಯನವರ ಈ ಸರ್ಕಾರ ಇಂಥ ಕೀಳು ಮಟ್ಟದ ರಾಜಕೀಯವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಖಂಡನೀಯ. ಅದ್ರ ಜೊತೆಯಲ್ಲೇ ಕಾಲು ಏನು ಕ್ರಿಕೆಟ್ ಅಭಿಮಾನಿಗಳು ಕಾಲು ತುಳಿತಕ್ಕೆ ಸಾವನ್ನಪ್ಪಿದ್ರು 11 ಜನ. ಅವ್ರ ಮನೆಗೆ ಹೋಗ್ತಾರ ರಾಹುಲ್ ಗಾಂಧಿ? ಅಮಾಯಕ ವ್ಯಕ್ತಿಗಳು ಸಾವನ್ನಪ್ಪಿದ್ರು. ಸರ್ಕಾರ ಯಾರ್ದಿಲ್ಲಿ? ಕಾರಣಕರ್ತರು ಯಾರು? ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರ ಗೊತ್ತಾಗಲ್ವಾ? ಹೋಗ್ಲಿ, ಈ ಒಂದು ವಿಚಾರದಲ್ಲಿ ಸತ್ತಂತ ವ್ಯಕ್ತಿಗಳ ಕುಟುಂಬಗಳಿಗೆ ಭೇಟಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತಾರ ಅಂತಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕೇವಲ ಇಲ್ಲಿ ದುರುದ್ದೇಶದಿಂದ ಬರೋದಲ್ಲ, ಜನ ನಿಮ್ಗೆ ಅವಕಾಶ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ. ಈ ಕೊಟ್ಟಿರೋದನ್ನೆಲ್ಲ ದುರ್ಬಳಕೆನ ಮಾಡಿ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋದನ್ನ ನಿಲ್ಲಿಸಿ ನಿಮ್ಮ ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಆಡಳಿತ ಕೊಡಿ, ಜನಪರವಾದಂತ ಆಡಳಿತ ಕೊಡಿ. ನಿಮ್ಮ ಭ್ರಷ್ಟಾಚಾರ, ಇಷ್ಟೊಂದು ಭ್ರಷ್ಟಾಚಾರ ಆಗಿದೆಯಲ್ಲ, ಯಾವ್ದಾರು ಒಂದು ದಿನನಾರ ಮಾತಾಡಿದಾರ ಭ್ರಷ್ಟಾಚಾರದ ಬಗ್ಗೆ? ಒಂದು ದಿನನೂ ಭ್ರಷ್ಟಾಚಾರದ ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ದಿನನೂ ಮಾತಾಡಿಲ್ಲ. ಈಗ ಬಂದಿದಾರಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿ ಅಂತ ನಾನು ಒತ್ತಾಯನ ಮಾಡ್ತೀನಿ. ನೋಡಿ, ನನ್ಗನ್ಸುತ್ತೆ ಅವರೇನು ನಮ್ಮ ಪಕ್ಷಕ್ಕೇನು ಬರ್ತಾರೆ ಅನ್ನೋದು ನನಗೇನೋ ಅನುಮಾನ. ಬಂದ್ರೆ ಸಾರ್ವಜನಿಕವಾಗಿ ಯಾರನ್ನ ಯಾರು ತಡೆಯಕ್ ನಾವ್ಯಾರು ನೋಡ್ರಿ, ಯಾರು ಬೇಕಾದ್ರೆ ಯಾವ ಪಕ್ಷ ಸೇರ್ಬೋದು, ಅದು ವರಿಷ್ಠರು ನಿಶ್ಚಯ ಮಾಡ್ತಾರೆ. ಹಾಗಾಗಿ ನಾವ್ಯಾರು ತಡೆಗೋಡೆ ಹಾಕ್ಲಿಕ್ಕೆ ಯಾರು ತಡೆಗೋಡೆನೂ ಮಾಡಕ್ಕಾಗಲ್ಲ. ಆದ್ರೆ ಅವ್ರವ್ರ ಪಕ್ಷ ಪಾಪ ಅವ್ರಿಗೆ ಯಾಕೆ ಅಗೌರವ ಸೂಚಿಸ್ಬೇಕು? ನಾವು ಆಯಾ ಪಕ್ಷಕ್ಕೆ ನಿಷ್ಠೆ ಆಗಿದ್ದಾರೆ, ಅವ್ರವ್ರು ಆ ಪಕ್ಷಗಳಿಗೆ ನಿಷ್ಠೆ ಆಗಿದ್ದಾರೆ. ಮಸಿ ಬಳಿಯುವಂತ ಕೆಲಸ ಆಗ್ಬಾರ್ದು. ಯಾರೇ ಒಬ್ಬ ವ್ಯಕ್ತಿಗೆ ಮಸಿ ಬಳಿಯುವಂತ ಕೆಲ್ಸಗಳು ನಾವ್ಯಾಕೆ ಮಾಡ್ಬೇಕು? ಅವ್ರಿಗೆ ಸ್ವಾತಂತ್ರ್ಯ ಇದೆ. ಯಾವ ಪಕ್ಷವನ್ನು ಆಯ್ಕೆ ಮಾಡ್ಕೋಬೇಕೋ ಅವ್ರ ಆಯ್ಕೆಯನ್ನು ಮಾಡ್ಕೋತಾರೆ. ಯಾವತ್ತು ಅವರು ಆಯ್ಕೆ ಮಾಡ್ಕೊಂಡು ಆ ಪಕ್ಷ ನಿರ್ಧಾರ ಮಾಡ್ತಾರೋ ಅವ್ರಿಗೆ ಬಿಟ್ಟಿರೋದು. ನಾವೇ ಸುಮ್ಮನೆ ನಿಶ್ಚಯ ಮಾಡಿ ಈ ಪಕ್ಷಕ್ಕೆ ಬರ್ತಿದ್ದಾರೆ, ಅಲ್ಲಿ ಬಿಡ್ತಿದ್ದಾರೆ ಅಂತ ಯಾಕೆ ಹೇಳ್ಬೇಕು? ನಾವು ಸುಮ್ಮನೆ ಅಗೌರವ ಸೂಚಿಸುವಂಥದ್ದು ನಮಗೂ ಸರಿ ದೂಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದು ಈ ಸಂದರ್ಭದಲ್ಲಿ ಉಚಿತ ಅಲ್ಲ. ಅವರಲ್ಲಿ ಗುದ್ದಾಟ ನಡೀತಿದ್ದಾರೆ. ಅವ್ರ ಪಕ್ಷದ ಒಳಗೆ, ಸರ್ಕಾರದ ಒಳಗಡೆ ಅವರ ಕಚ್ಚಾಟ ನೋಡ್ತಿದ್ದೀರಾ, ಗುದ್ದಾಟ ನಡೀತಾ ಇದ್ದೀರಾ. ನೋಡೋಣ, ಕಾದ್ ನೋಡುವ ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗ್ಬೋದು, ಆ ಸರ್ಕಾರವನ್ನ ಏನ್ ಮಾಡ್ತಾರೆ ಅಂತ ಕಾದ್ ನೋಡುವ. ಯಾಕೆ ನಾನೇನ್ ಹೇಳೋದ್ ಬೇಡ, ಮುಂದಕ್ಕೆ ಏನ್ ಹೇಳೋದ್ ಬೇಡ, ಅವ್ರವ್ರೇ ಆ ಸರ್ಕಾರಕ್ಕೆ ಒಂದು ದಾರಿ ತೋರಿಸ್ತಾರೆ ಅನ್ನೋ ಅಂತದಿದೆ. ನಾನು ಏನ್ ಹೇಳಿಲ್ವಲ್ಲ, ನಾನು ಯಾಕೆ ಹಂಗೆ ಹೇಳಿ? ಅವರೇ ಮಾಡ್ಕೋತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.